ವ್ಯರ್ಥವಾಯಿತು ಭಕುತಿ ಮುಕುತಿ ದೊರೆಯದನ್ನ ಮುಕುತಿ ಆಗುವ ತನಕ ದೊರೆಯದನ್ನ ಮುಕುತಿ ದೊರೆಯದನ್ನ ಮುಕುತಿ ನಾರಿಯ ಭೋಗವ ಅಳಿಸಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ದೊರೆಯದನ್ನ ಮುಕುತಿ ದುರ್ಬೆರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ಮೂಲಾಧಾರಗಳ ಮೊರೆ ಹೋಗಲೇಬೇಕು. ಅದಕ್ಕಾಗಿ ಚರಿತ್ರಕಾರರು ಈ ಒಂದು ಮೂಲಾಧಾರಗಳನ್ನು ಇತಿಹಾಸದ ಮೈಲುಗಲ್ಲುಗಳೆಂದು ಕರೆಯುತ್ತಾರೆ. ಯಾವುದೇ ಒಂದು ಪ್ರದೇಶದ ನಾಡಿನ ಅಥವಾ ರಾಜ್ಯ ಮನೆತನದ ದೇಶದ ಇತಿಹಾಸ ನೈಜವಾದ ಇತಿಹಾಸ ಪುನರ್ರಚನೆ ಆಗಬೇಕಾದರೆ ಈ ಮೂಲಾಧಾರಗಳು ಅತ್ಯವಶ್ಯಕ ಪಾತ್ರ ವಹಿಸುತ್ತವೆ. ಅದಕ್ಕಾಗಿ ಈ ಒಂದು ಮೂಲಾಧಾರಗಳನ್ನು ಇತಿಹಾಸಕಾರರು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ವಿದೇಶಿ ಮೂಲಾಧಾರಗಳು. ಸಾಹಿತ್ಯದಲ್ಲಿ ದೇಶೀಯ ಮೂಲಾಧಾರಗಳು ಮತ್ತು ವಿದೇಶಿಕ ಮೂಲಾಧಾರಗಳು, ಇದರಲ್ಲಿ ಇನ್ನೊಂದು ಪುರಾತತ್ವ ಮೂಲಾಧಾರಗಳು. ಇವತ್ತು ನಾವು ಈ ನಾಣ್ಯಗಳ ಸಂಗ್ರಹ ಇದು ಪುರಾತತ್ವ ಆಕಾರಗಳಲ್ಲಿ ಬರ್ತಕ್ಕಂಥ ಒಂದು ಶಾಖೆಯಾಗಿದೆ. ಅದರಲ್ಲಿ ಮೊದಲನೆಯದು ಭೂತ್ಕನ್ನ, ಎರಡನೇದು ಶಾಸನಗಳು, ಮೂರನೇದು ನಾಣ್ಯಗಳು ಮತ್ತು ನಾಲ್ಕನೇದು ಸ್ಮಾರಕಗಳು. ಇವಾಗ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಐತಿಹಾಸಿಕ ಪ್ರಜ್ಞೆ, ಅವರು ಅವಿದ್ಯಾವಂತರಾಗಿದ್ದರೂ ಸಹ ಈ ಒಂದು ನಾಣ್ಯಗಳ ಸಂಗ್ರಹ ಸುಮಾರು 200 ದೇಶಗಳ ಕರೆನ್ಸಿಯನ್ನು ಸಹ ಅವರು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಣ್ಯಗಳನ್ನು ಸಹ ಸಂಗ್ರಹ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮೊಟ್ಟ ಮೊದಲ ಜೋರಾಗಿ ಸಫಾಯಿಯನ್ನು ಪಡೆಯಬೇಕು. ಇಲ್ಲಿ ನಾಣ್ಯಗಳು ಇತಿಹಾಸ ರಚನೆಯಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸಿವೆ. ಇಲ್ಲಿ ಈ ಗ್ರೀಕ್ ಭಾರತೀಯ ಈ ರಾಜ್ಯಗಳಿತನದ ಮೇಲೆ ಪರಿಣಾಮ ಬೀರಿದ ಕಾರಣದಿಂದ ಗ್ರೀಕನ್ ನಾಣ್ಯಗಳು ನಮ್ಮ ದೇಶದಲ್ಲಿ ಸಿಕ್ಕಿವೆ. ಮತ್ತು ಅದರ ಜೊತೆಗೆ ರೋಮನ್ ಕಾಲಕ್ಕೆ ಸಂಬಂಧಪಟ್ಟಂತ ನಾಣ್ಯಗಳು ಬೆಂಗಳೂರಿನ ಪುನರ್ರಚನೆ ಆಗಬೇಕಾದರೆ ಈ ಮೂಲಾಧಾರಗಳು ಅತ್ಯವಶ್ಯಕ. ಪ್ರಾಸ್ತಾವಿಕ ನುಡಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟ ಸರ್ ಅವರಿಗೆ ಧನ್ಯವಾದ. ಹಳೆಯ ನಾಣ್ಯಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಅಮೂಲ್ಯ ಸಂಪತ್ತು. ಈಗ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಲಂಕೇಶ್ ಗಸ್ತಿ ಸರ್ ಅವರು ಹಳೆಯ ನಾಣ್ಯಗಳ ಅನಾವರಣ ಮತ್ತು ನಾಣ್ಯಗಳ ಮಾಹಿತಿಯನ್ನು ಹೇಳಬೇಕು. ಸಹಾಯದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ರಮೇಶ್ ಗಸ್ತಿಯವರು, ಲಂಕೇಶ್ ಗಸ್ತಿಯವರು ಬೆಳಿಗ್ಗೆ ನಾವು ಅವ್ರ ಜೋಡಿ ಡಿಸ್ಕಷನ್ ಮಾಡಿದಾಗ ಗೊತ್ತಾಯ್ತು ನಮ್ಗವರು ಸುಮಾರು 210 ಬೇರೆ ಬೇರೆ ಟೈಮ್ ಪೀರಿಯಡ್ ನಲ್ಲಿ ಇರ್ತಕ್ಕಂಥ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಕಾಯಿನ್